ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ನಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 31 ಇದರಲ್ಲಿ ಹೌ ಟು ಫಿಲ್ಟರ್ ಡೇಟಾ ಇನ್ MS Excel. MS Excelದಲ್ಲಿ ನಾವು ಡೇಟಾನ ಯಾವ ರೀತಿಯಾಗಿ ಫಿಲ್ಟರ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ಆ ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 32. ಇದರಲ್ಲಿ ನಾನು ಸಾರ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ನಾವು ನಂಬರ್ಸ್ ಮತ್ತು ಟೆಕ್ಸ್ಟ್ಗಳನ್ನು ತಗೊಂಡು ಯಾವ ರೀತಿಯಾಗಿ ಸಾರ್ಟ್ ಮಾಡೋದು. ನಂಬರ್ಸ್ ಇದ್ದದಪ್ಪ ಅಂದರೆ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಮಾಡ್ಕೋಬೋದು ಮತ್ತು ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಮಾಡ್ಕೋಬೋದು. ಅದೇ ರೀತಿಯಾಗಿ ನಾವು ಟೆಕ್ಸ್ಟ್ ಟೈಪ್ ಮಾಡಿದ್ದು ಅಂದ್ರೆ ಅವುಗಳನ್ನ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ A to Z ಮತ್ತು Z to A. ಈ ಪ್ರಕಾರ ನಾವು ಟೆಕ್ಸ್ಟನ್ನು ನಂಬರ್ಸನ್ನು ಯಾವ ರೀತಿಯಾಗಿ ಸಾರ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸ್ 32 ಅನ್ನು ನೋಡೋಣ. ಸೊ ಇವಾಗ ನಾನು MS Excel ಓಪನ್ ಮಾಡ್ಕೋತೀನಿ. MS Excel ಓಪನ್ ಮಾಡಿದ ನಂತರ ನಾನು ಇಲ್ಲಿ ಆಲ್ರೆಡಿ ಟೈಪ್ ಮಾಡಿ ಇಟ್ಟಿದ್ದೀನಿ ನಂಬರ್ಸು ಮತ್ತು ಟೆಕ್ಸ್ಟು. ನಂಬರ್ಸ ಸೀರಿಯಲ್ ಪ್ರಕಾರ ನಂಬರ್ ಇಲ್ಲ. ಓಕೆ, ಸೊ ಇವುಗಳನ್ನ ನಾವು ಏನು ಮಾಡ್ಕೋಬೇಕು, ಸಾರ್ಟ್ ಯೂಸ್ ಮಾಡ್ಕೋಬೇಕು. ಅಂಥ ಸಂದರ್ಭದಲ್ಲಿ ನಾವು ಸಾರ್ಟ್ ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ಕೋಬೇಕಪ್ಪ ಅಂದ್ರೆ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಸೆಟ್ ಮಾಡ್ಕೋಬೋದು ಅಥವಾ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟನ್ನು ಟೈಪ್ ಮಾಡಿದ್ದೀನಿ, ಲೆಟರ್ಸನ್ನು ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಈಗ R ಇದೆ, ಫಸ್ಟು A ಇದೆ, S ಇದೆ, K ಇದೆ, N ಇದೆ, G ಇದೆ. ಸೊ ಈ ಪ್ರಕಾರ ಲಾಸ್ಟ್ ತಾನೇ ಎಲ್ಲಿ ಸ್ಥಾನ ಇದೆ ಇಲ್ಲಿ M ಟೈಪ್ ಮಾಡಿದ್ದೀನಿ. ಸೊ ಇವು ಅಲ್ಫಾಬೆಟಿಕಲಿ ಇವು ಸೆಟ್ ಇಲ್ಲ. ಸೊ ಇವುಗಳನ್ನು ಕೂಡ ನಾವು ಸೆಟ್ ಮಾಡ್ಕೋಬೇಕಾದ್ರೆ ಸಾರ್ಟನ್ನು ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಅವುಗಳನ್ನ ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ಈಗ ಪ್ರಾಕ್ಟಿಕಲ್ ಆಗಿ ನೋಡೋಣ. ಫಸ್ಟ್ ನಾನು ನಂಬರ್ಸನ್ನು ಸೆಲೆಕ್ಟ್ ಮಾಡ್ಕೋತೀನಿ. ನಾವು ಯಾವ್ದು ಸಾರ್ಟ್ ಮಾಡಬೇಕಾಗಿದೆಯಲ್ಲ ಅಷ್ಟು ನಾವು ಏನು ಮಾಡ್ಕೋಬೇಕು, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟ್. ಸೊ ನಾವು ಏನು ಮಾಡ್ಕೋಬೇಕು ಅಂದರೆ ಫಸ್ಟ್ ಒಂದು ಸೆಲ್ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಶಿಫ್ಟ್ ಪ್ರೆಸ್ ಮಾಡಿ ಲಾಸ್ಟ್ ಸೆಲ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಸೊ ಈಗ ಈ ನಂಬರ್ಸನ್ನು ಸೆಲೆಕ್ಟ್ ಮಾಡಿದ ನಂತರ ನಾವು ಎಲ್ಲಿ ಬರಬೇಕಪ್ಪ ಅಂದರೆ ಇಲ್ಲಿ ಸಾರ್ಟದಲ್ಲಿ ಬರಬೇಕು. ಇಲ್ಲಿ ಸಾರ್ಟ್ದಲ್ಲಿ ಬಂದು ಇಲ್ಲಿ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಮತ್ತು ಸಾರ್ಟ್ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್. ಫಸ್ಟ್ ಒನ್ ಏನು ಮಾಡ್ತೀನಿ, ಇಲ್ಲಿ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್. ಫಸ್ಟ್ ಒನ್ ಯಾವುದಿದೆ, ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್. ಇದ್ರ ಮೇಲೆ ಮೌಸನ್ನು ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ. ಓಕೆ, ಮೌಸ್ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಒಂದು ಸಾರ್ಟ್ ವಾರ್ನಿಂಗ್ ಅಂತ ಹೇಳಿ ಒಂದು ವಿಂಡೋ ಓಪನ್ ಆಗ್ತದೆ. ಇಲ್ಲಿ ಫಸ್ಟ್ ಬೈ ಡಿಫಾಲ್ಟ್ ಎಕ್ಸ್ಪ್ಯಾಂಡ್ ದ ಸೆಲೆಕ್ಷನ್ ಅಂತೇಳಿ ಇಲ್ಲಿ ಸೆಲೆಕ್ಟ್ ಆಗಿರ್ತದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಎರಡನೇ ನಂಬರ್ ಸೆಲೆಕ್ಟ್ ಮಾಡ್ಕೊರಿ, ಕಂಟಿನ್ಯೂ ವಿತ್ ದ ಕರೆಂಟ್ ಸೆಲೆಕ್ಷನ್ ಮತ್ತು ಇಲ್ಲಿ ಸಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು. ಓಕೆ, ಇಲ್ಲಿ ಸಾರ್ಟ್. ಸೊ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಇವಾಗ ಏನಾಗಿದೆಪ್ಪ ಅಂದ್ರೆ ಪ್ರತಿಯೊಂದು ಸೀರಿಯಲ್ ಪ್ರಕಾರ ನಂಬರ್ ಸೆಟ್ ಆಗಿದೆ. 1 2 3 4 5 6 7 8 9 10 ಇಂದ ಲಾಸ್ಟ್ ಎಲ್ಲಿ ಸ್ಥಾನ ಇಲ್ಲಿ 26 ತನಕ ನಾನು ಇಲ್ಲಿ ತೊಗೊಂಡಿದ್ದೀನಿ. ಓಕೆ, ಸೊ ಇದು ನಂಬರ್ಸನ್ನು ನಾವು ಈ ಪ್ರಕಾರ ನಾವು ಇಲ್ಲಿ ಮಾಡ್ಕೋಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಟೆಕ್ಸ್ಟ್ದಲ್ಲಿ ನಾನು ಏನು ಬರ್ದೇನಪ್ಪ ಅಂದರೆ ಇಲ್ಲಿ ಆಲ್ಫಾಬೆಟ್ಸನ್ನು ಬರೆದಿಟ್ಟಿದ್ದೀನಿ. ಸೊ ಇವುಗಳನ್ನು ಕೂಡ ನಾವು ಇಲ್ಲಿ ಏನು ಮಾಡೋಣ, ಫಸ್ಟ್ ಒಂದು ಸೆಲೆಕ್ಟ್ ಇದೆ, ಆಮೇಲೆ ಶಿಫ್ಟ್ ಪ್ರೆಸ್ ಮಾಡಿ ಲಾಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಈ ಪ್ರಕಾರ ನಾವು ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಪುನಃ ಇಲ್ಲಿ ಸಾರ್ಟ್ದಲ್ಲಿ ಬಂದು ಇಲ್ಲಿ ಸಾರ್ಟ್ A to Z ಅಂತೇಳಿ ಬಂದಿದೆ. ಓಕೆ, ಸಾರ್ಟ್ A to Z. ಸೊ ಇವಾಗ ನಾವು ಏನು ಮಾಡ್ಕೋಬೇಕು, ಇಲ್ಲಿ A to Z. ಓಕೆ, ಮತ್ತು ಇಲ್ಲಿ ಪುನಃ ನಾವು ಏನು ಮಾಡಬೇಕು, ಇಲ್ಲಿ ಕಂಟಿನ್ಯೂ ವಿತ್ ದ ಕರೆಂಟ್ ಸೆಲೆಕ್ಷನ್ ಮತ್ತು ಇಲ್ಲಿ ಸಾರ್ಟ್. ಸೊ ಇವಾಗ ಇಲ್ಲಿ ನೋಡ್ಕೋಬೋದು ನೀವು ಪ್ರತಿಯೊಂದು ಏನಾಗಿದೆಪ್ಪ ಆಲ್ಫಾಬೆಟಿಕಲಿ A B C D E F G H I J K. ಓಕೆ, ಈ ಪ್ರಕಾರ ಎಲ್ಲ ಜಡ್ ತನ ಸೆಟ್ ಆಗಿದ್ದಾವೆ. ಓಕೆ, ಸೊ ಈ ಪ್ರಕಾರ ನಾವು ಬಹಳ ಈಸಿಯಾಗಿ ನಂಬರ್ಸನ್ನು ಮತ್ತು ಟೆಕ್ಸ್ಟನ್ನು ಸಾರ್ಟನ್ನು ಯೂಸ್ ಮಾಡಿಕೊಂಡು ನಾವು ಅಲ್ಫಾಬೆಟಿಕಲಿ ಟೆಕ್ಸ್ಟನ್ನು ಸೆಟ್ ಮಾಡ್ಕೋಬೋದು ಮತ್ತು ಸೀರಿಯಲ್ ಪ್ರಕಾರ ಸೀರಿಯಲ್ ವೈಸ್ ಆಗಿ ನಾವು ಏನು ಮಾಡ್ಬೋದು, ನಂಬರ್ಸನ್ನು ಸೆಟ್ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ನಾವಿಲ್ಲಿ ಯೂಸ್ ಮಾಡ್ಕೋಬೋದು. ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಮತ್ತು ಇದನ್ನು ಏನು ಮಾಡ್ಕೋಬೋದು, ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ಮತ್ತಿಲ್ಲಿ ಪುನಃ ಏನು ಮಾಡ್ತೀನಪ್ಪ, ಸಾರ್ಟ್ದಲ್ಲಿ ಬಂದು ಇಲ್ಲಿ ಸಾರ್ಟ್ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್. ಓಕೆ, ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಅಂದರೆ ಫಸ್ಟ್ ಒನ್ 26 ಬರ್ತದೆ, ಆಮೇಲೆ ಲಾಸ್ಟ್ ಯಾವ್ದು ಬರ್ತದೆ ಮತ್ತು ಇದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಸಾರ್ಟ್. ಓಕೆ, ಇಲ್ಲಿ 26 ಫಸ್ಟ್ ಬಂದಿದೆ. ಓಕೆ, ಇಲ್ಲಿ ನೋಡ್ಕೋಬೋದು ಇಲ್ಲಿ ಫಸ್ಟ್ 26, ಆಮೇಲೆ ಲಾಸ್ಟ್ ಯಾವುದಿದೆ ಇಲ್ಲಿ ನಂಬರ್ 1. ಸೊ ಇದು ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್. ಮತ್ತೆ ನಾನು ಇಲ್ಲಿ ಏನು ಮಾಡ್ತೀನಿ, ಪುನಃ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಮತ್ತೆ ಸಾರ್ಟದಲ್ಲಿ ಹೋಗಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್. ಓಕೆ, ಮತ್ತೆ ಇಲ್ಲಿ ಪುನಃ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಓಕೆ ಕೊಡಬೇಕು. ಓಕೆ, ಮತ್ತೆ ಪುನಃ 1 2 3ದಿಂದ 26 ತನಕ ಬಂದಿದೆ. ಸೊ ಅದೇ ರೀತಿಯಾಗಿ ನಾವು Z to A ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಇಲ್ಲಿ ಸಾರ್ಟ್ದಲ್ಲಿ ಹೋಗಿ ನಾನು ಏನು ಮಾಡ್ತೀನಪ್ಪ ಅಂದರೆ ಸಾರ್ಟ್ Z to A. ಓಕೆ, ಇಲ್ಲಿ Z to A ಅಂತ ಬಂದಿದೆ ನೋಡಿರಿ, Z to A.
ಓಕೆ, ಇವಾಗ ನಾನು Z/A ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ಇಲ್ಲಿ ಕಂಟಿನ್ಯೂ ವಿತ್ ದ ಕರೆಂಟ್ ಸೆಲೆಕ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸಾರ್ಟ್. ಓಕೆ, ಇಲ್ಲಿ Z/A ಇಲ್ಲಿ ನೋಡ್ಕೋಬೋದು ನೀವು, ಇಲ್ಲಿ Z/A ಆಗಿದ್ದಾವೆ. ಓಕೆ, ಝಡ್ದಿಂದ ಎ ತನ ಲಾಸ್ಟ್ ಎ ಬಂದಿದೆ. ಸೊ ಈಗ ಮತ್ತೆ ನಾವು ಪುನಃ A to Z ಮಾಡಬೇಕಾದ್ರೆ ಮತ್ತೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಪುನಃ ನಾವೇನು ಮಾಡ್ಕೋಬೇಕು, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಸಾರ್ಟ್ದಲ್ಲಿ ಹೋಗಿ ನಾವೇನು ಮಾಡ್ಕೋಬೇಕು, ಈಗ A to Z. ಓಕೆ, ಮತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ಓಕೆ ಸಾರ್ಟ್. ಇಲ್ಲಿ ಏನಾಗ್ತದಪ್ಪ ಅಂದರೆ A to Z, ಎದಿಂದ Z ತನಕ ನಮಗೆ ಒಂದು ಏನಪ್ಪ ಅಂದರೆ ಅಲ್ಫಾಬೆಟ್ಗೆ ನಾವಿಲ್ಲಿ ಸೆಟ್ ಮಾಡ್ಕೋಬೋದು. ಈ ಪ್ರಕಾರ ಎಕ್ಸೆಲ್ದಲ್ಲಿ ನಾವು ಡೇಟಾವನ್ನು ರೆಡಿ ಮಾಡುವಾಗ ಒಂದು ನಂಬರ್ಸನ್ನು ಒಂದು ಸೀರಿಯಲ್ ಪ್ರಕಾರವಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ಟೆಕ್ಸ್ಟನ್ನು ಕೂಡ ನಾವೇನು ಮಾಡ್ಕೋಬೋದು, ಅಲ್ಫಾಬೆಟಿಕಲಿ ಸೆಟ್ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ನಾನು ಸಾರ್ಟ್ದಲ್ಲಿ ಬರ್ತಕ್ಕಂಥ ಒಂದು ನಂಬರ್ಸ್ ಇರ್ಬೋದು, ಟೆಕ್ಸ್ಟ್ ಇರ್ಬೋದು, ಅವುಗಳನ್ನ ಯಾವ ರೀತಿಯಾಗಿ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ನಂಬರ್ಸ್ ಮಾಡ್ಕೊಳ್ಳೋದು ಮತ್ತು ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಮಾಡ್ಕೊಳ್ಳೋದು. ಅದೇ ರೀತಿಯಾಗಿ ಅಲ್ಫಾಬೆಟ್ಸ್ ಇದ್ದಿತ್ತಂದ್ರೆ A to Z ಮತ್ತು Z/A ಇವುಗಳನ್ನ ಯಾವ ರೀತಿಯಾಗಿ ನಾವು ಒಂದು ಸಾರ್ಟನ್ನು ಯೂಸ್ ಮಾಡ್ಕೊಂಡು ಅವುಗಳನ್ನ ಸೆಟ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ, ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.